ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ನಾವು ಸಾಮಾನ್ಯ ಇಂಗ್ಲಿಷ್ ಕಲಿಕೆಯ ತರಗತಿಯನ್ನ ಮುಂದುವರಿಸಿಕೊಂಡು ಬರ್ತಾ ಇಂದಿನ ತರಗತಿಯಲ್ಲಿ ನಾವು ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಥವಾ ಆಜ್ಞಾರ್ಥಕ ವಾಕ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಂದಿನ ಈ ತರಗತಿಯಲ್ಲಿ ನಾವು ಎಕ್ಸ್ಕ್ಲಮೇಟರಿ ಮಾರ್ಕ್ ಅಥವಾ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಭಾವಸೂಚಕ ವಾಕ್ಯದ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಇಂದಿನ ತರಗತಿನಲ್ಲಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಇಂದಿನ ಈ ತರಗತಿಯನ್ನ ಪ್ರಾರಂಭಿಸೋಣ. ಸ್ನೇಹಿತರೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಅಥವಾ ಭಾವಸೂಚಕ ವಾಕ್ಯ ಅಂದ್ರೆ ಒಂದು ಭಾವಸೂಚಕ ವಾಕ್ಯ ತಟ್ಟನೆ ಉಂಟಾಗುವಂತಕ್ಕಂಥ ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಕೋಪ, ಆಶ್ಚರ್ಯದಂತಹ ಭಾವನೆಗಳನ್ನ ಸೂಚಿಸುತ್ತೆ. ಅಂದ್ರೆ ಈ ಇಷ್ಟು ಏನಿದೆ ಭಾವನೆಗಳು ಮನುಷ್ಯನ ಜೀವನದಲ್ಲಿ, ಇವೆಲ್ಲವನ್ನ ತಕ್ಷಣ ತಿಳಿಸ್ತಕ್ಕಂಥ ವಾಕ್ಯಕ್ಕೆ ನಾವು ಭಾವಸೂಚಕ ವಾಕ್ಯ ಅಥವಾ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಉದಾಹರಣೆ, ಹೌ ಬಿಗ್ ದಟ್ ಬಿಲ್ಡಿಂಗ್ ಈಸ್. ಆ ಕಟ್ಟಡವು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂತಂದ್ರೆ ಈ ತರ ನಾವು ಭಾವಪೂರ್ವಕವಾಗಿ ಭಾವನೆಯನ್ನು ವ್ಯಕ್ತಪಡಿಸ್ತಾ ಹೇಳ್ಬೋದು. ಎರಡನೇ ಉದಾಹರಣೆಯನ್ನು ನೋಡೋದಾದ್ರೆ, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಬೃಂದಾವನ್ ಗಾರ್ಡನ್ ಈಸ್. ಹಾಗಂದ್ರೆ ಬೃಂದಾವನ ಉದ್ಯಾನವನವು ಎಂತಹ ಸುಂದರವಾದ ಸ್ಥಳವಾಗಿದೆ. ಅಂದ್ರೆ ಬೃಂದಾವನ ಎಷ್ಟು ಅದ್ಭುತವಾಗಿ, ಎಷ್ಟು ಮನೋಹರವಾಗಿದೆ ಅಂತ ಆ ಭಾವನೆಯನ್ನ ತುಂಬಿ ಹೇಳ್ತಕ್ಕಂತ ಒಂದು ಉದಾಹರಣೆ ಇದು. ಮೂರನೇ ಉದಾಹರಣೆಯನ್ನ ನೋಡೋದಾದ್ರೆ, ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್. ನೋಡಿ, ಹಾಗಂದ್ರೆ ಅದೆಷ್ಟು ಸುಂದರವಾದ ಹೂವಾಗಿದೆ. ಹೂವಿನ ಸೌಂದರ್ಯವನ್ನ ವರ್ಣಿಸುವ ಒಂದು ಭಾವನೆ ಇದಾಗಿದೆ. ಇನ್ನು ನಾಲ್ಕನೇ ಉದಾಹರಣೆಗೆ ಬಂದ್ರೆ, ದೇ ಹ್ಯಾವ್ ವನ್ ದ ಮ್ಯಾಚ್. ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ, ಭಲೆ ಅವರು ಪಂದ್ಯವನ್ನು ಗೆದ್ದಿದ್ದಾರೆ. ಅಂದ್ರೆ ಅವರ ಗೆಲುವನ್ನು ಕೂಡ ಭಾವನೆ ಮೂಲಕ ಯಾವ ತರ ಹೇಳ್ಬೋದು ಅನ್ನೋದನ್ನ ಈ ವಾಕ್ಯ ನಮಗೆ ತಿಳಿಸ್ಕೊಡುತ್ತೆ. ಐದನೇ ವಾಕ್ಯದಲ್ಲಿ, ಅಲಾಸ್ ಹಿ ಹ್ಯಾಸ್ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್. ನೋಡಿ, ಸ್ವಲ್ಪ ಇದು ಬೇಸರದ ಸಂಗತಿಯನ್ನ ಹೊರಹಾಕ್ತಕ್ಕಂಥ ವಾಕ್ಯ ಆಗಿರುತ್ತೆ. ಹಾಗಂದ್ರೆ, ಅಯ್ಯೋ, ಅವನು ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿದ್ದಾನೆ. ಇದು ಬೇಸರದ ಸಂಗತಿಯನ್ನ, ಬೇಸರವನ್ನು ಹೊರಹಾಕ್ತಕ್ಕಂಥ ಭಾವನೆ ಆಗಿರುತ್ತೆ. ಇನ್ನು ಆರನೆಯ ಹಾಗೂ ಇಂದಿನ ಕಟ್ಟಕಡೆಯ ವಾಕ್ಯ, ಅಲಾಸ್ ದ ವಿಂಡೋ ಗ್ಲಾಸ್ ಹ್ಯಾಸ್ ಬಿನ್ ಬ್ರೋಕನ್. ಹಾಗಂದ್ರೆ ಇಲ್ಲಿ ಈ ವಾಕ್ಯದಲ್ಲಿ ಯಾವುದಾದ್ರೂ ಒಂದು ವಸ್ತು ಹಾಳಾಗಿದೆ ಅನ್ನೋದನ್ನ ಬೇಸರದ ಭಾವನೆಯಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು. ಅಂದ್ರೆ, ಅಯ್ಯೋ, ಕಿಟಕಿಯ ಗಾಜು ಒಡೆದು ಹೋಗಿದೆ. ಯಾವುದಾದ್ರೂ ಒಂದು ವಸ್ತು ಹಾಳಾದಾಗ ಸಾಮಾನ್ಯವಾಗಿ
ಆ ವಸ್ತು ಮೇಲೆ ಅವ್ರಿಗೆ ಇರ್ತಕ್ಕಂತಹ ವ್ಯಾಮೋಹ ಇರ್ಬೋದು, ಮತ್ತೆ ಆ ವಸ್ತು ಮೇಲೆ ಇರ್ತಕ್ಕಂಥ ಅತಿಯಾದ ಪ್ರೀತಿ ಇರ್ಬೋದು. ಬಹಳ ಬೇಸರದಿಂದ ಆ ವಸ್ತು ಹಾಳಾದಾಗ ಜನ ವ್ಯಕ್ತಪಡಿಸ್ತಕ್ಕಂಥ ರೀತಿ ಇದು. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿಗೆ ಈ ತರಗತಿಯನ್ನ ಮುಗಿಸುವಂತ ಸಮಯ. ನಾನು ನಿಮ್ಮೆಲ್ಲರನ್ನ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.